ನಮಸ್ಕಾರ ಎಲ್ಲರಿಗೂ SP ಕನ್ನಡ ಚಾನೆಲ್ ಆತ್ಮೀಯ ಸ್ವಾಗತ. ಈ ಸಂಡೇ ನಾವು ಮಾಡಿದ್ದು ಮಾಮೂಲಿ ರಜೆಯ ಟ್ರಿಪ್ ಅಲ್ಲವೇ ಅಲ್ಲ. ನಾವೆಲ್ಲರೂ ಕುಟುಂಬದ ಜೊತೆ ಹೊರಟಿದ್ದು ಶಾಪುರ್ ಫೋರ್ಟ್ ನೋಡೋಕೆ. ಆದರೆ ಅಲ್ಲಿಗೆ ಹೋಗೋ ದಾರಿಯಲ್ಲಿ ನಮಗೆ ಕಾಯ್ತಾ ಇದ್ದಿದ್ದು ಏನೋ ಗೊತ್ತಾ? ಈ ವಿಡಿಯೋನ ಕೊನೆಗೆ ಸ್ಕಿಪ್ ಮಾಡದೆ ನೋಡಿ. ಈ ರೋಮಾಂಚಕಾರಿ ಸಮಯ ಜರ್ನಿಯನ್ನು ಎಲ್ಲ ಆಯ್ತು ಅಂತ ನಮಗೆ ಗೊತ್ತಾಗುತ್ತೆ. ದಟ್ಟವಾದ ಕಾಡಿನ ಹಾದಿ, ಕಾಡು ಪ್ರಾಣಿ ಹಾಗೂ ಕಳ್ಳರ ಭೀತಿ, ಅದರ ನಡುವೆ ನಮಗೆ ಸಿಕ್ಕಿದ್ದು 106 ವರ್ಷಗಳ ಹಳೆಯ ಒಂದು ರಹಸ್ಯಮಯ ಪವಿತ್ರ ತಾಣ. ರೋಮಾಂಚನಕಾರಿ ಸಾಹಸಮಯ ಜರ್ನಿಯಲ್ಲಿ ಏನೆಲ್ಲ ಆಯಿತು ಅಂತ ನಿಮಗೆ ಗೊತ್ತಾಗುತ್ತೆ. ಪ್ರಯಾಣದ ಆರಂಭದಲ್ಲಂತೂ ರಸ್ತೆಯ ಆಜುಬಾಜು ಎಲ್ಲ ಹಚ್ಚ ಹಸಿರಿನ ವಾತಾವರಣ, ಸುಂದರ ಪ್ರಕೃತಿ ನಮಗೆ ಗ್ರ್ಯಾಂಡ್ ವೆಲ್ಕಮ್ ಕೊಡ್ತಾ ಇತ್ತು. ಆದರೆ ಮುಂದೆ ಹೋಗ್ತಾ ದೃಶ್ಯ ಸಂಪೂರ್ಣ ಬದಲಾಯಿತು. ರಸ್ತೆ ಕಿರಿದಾಗತೊಡಗಿತು. ಸುತ್ತಲೂ ಮರಗಳು ದಟ್ಟವಾದವು. ಜನಸಂಚಾರವೇ ಇಲ್ಲ. ಇದ್ದಂತೆ ನಮಗೆ ಸಣ್ಣ ಆತಂಕ ಶುರುವಾಯಿತು. ದಾರಿಯಲ್ಲಿ ಸಿಕ್ಕ ಸ್ಥಳೀಯರನ್ನು ವಿಚಾರಿಸುತ್ತಾ ಮುಂದೆ ಸಾಗಿದ್ವಿ. ಅವರು ಹೇಳಿದ ಮಾತು ಕೇಳಿ ನಮಗೆ ಎದೆಯಲ್ಲಿ ಸಣ್ಣ ಭಯ ಕಾಡೋಕೆ ಶುರುವಾಯಿತು. ಕಾಡು ಜಾಗ ಹುಷಾರು, ಇಲ್ಲಿ ಕಳ್ಳರಿರುತ್ತಾರೆ, ಕಾಡು ಪ್ರಾಣಿಗಳ ತೊಂದರೆ ಇರುತ್ತೆ, ವಾಪಸ್ ಹೋಗಬೇಕು, ಮುಂದುವರಿಯಬೇಕು ಅನ್ನೋ ಗೊಂದಲದ ನಡುವೆ ನಾವು ಧೈರ್ಯ ಮಾಡಿ ಮುಂದೆ ಹೆಜ್ಜೆ ಇಟ್ವಿ. ಮುಂದೆ ನೋಡ್ತೀವಿ, ಹಬ್ಬ ಕಿರಿದಾದ ದಾರಿ, ಆ ಕಡೆ ಎಲ್ಲಾ ಪ್ರಪಾತದಂತಿರೋ ಡೌನ್, ಒಂಥರ ಅಪಾಯಕಾರಿ ಘಾಟ್ ಸೆಕ್ಷನ್ ಆ ತರ ಇತ್ತು. ಎದೆ ಜಲ್ಲೆಂದರೂ ಆ ಅಪಾಯಕಾರಿ ಹಾದಿ ದಾಟುತ್ತಿದ್ದಂತೆ ನಮಗೆ ಕಾಯ್ತಿದ್ದು ಒಂದು ಅದ್ಭುತ ಪವಾಡ. ಇನ್ನು ಮಧ್ಯೆ ಬೆಟ್ಟದ ಕೆಳಗೆ ಪ್ರತ್ಯಕ್ಷವಾಯಿತು ಒಂದು ರಹಸ್ಯಮಯ ಮಠ. ಅಲ್ಲಿ 2 ಪವಿತ್ರ ಗುಡಿಗಳಿದ್ದವು. ಆ ಜಾಗಕ್ಕೆ ಕಾಲಿಡುತ್ತಿದ್ದಂತೆ ನಮ್ಮಲ್ಲಿದ್ದ ಭಯವೆಲ್ಲ ಗಾಳಿಯಲ್ಲಿ ತೂರಿ ಹೋಯಿತು. ಅಲ್ಲಿಂದ ಶುರುವಾಯಿತು ನೋಡಿ ನಮ್ಮ ಮೋಜು ಮಸ್ತಿ. ನಾವು ಬೆಟ್ಟದಿಂದ ಕೆಳಗೆ ಇಳಿದ್ವಿ. ಸ್ಲೋ ಮೋಷನ್ ವಿಡಿಯೋಗಳನ್ನ ಶೂಟ್ ಮಾಡಿ ಬಾರೆ ಬಾರೆ ಚಂದದ ಚೆಲುವು ದಾರಿ, ಬಾರೆ ಬಾರೆ ಹೊಲದ ಚಿಲುಮೆಯ ದಾರಿ, ಬಾರೆ ಬಾರೆ ಚಂದದ ಚೆಲುವಿನ ದಾರಿ, ಬಾರೆ ಬಾರೆ ಹೊಲದಿನ ಚಿಲುಮೆಯ ದಾರಿ. ಕಣ್ಣಿನ ಸನ್ನಿಧ ಸ್ವಾಗತ ಮರೆಯಲಾರೆ, ಚಂದುಟಿ ಮೇಲಿನ ಹೂವಿಗೆ ಮರೆಯಲಾರೆ. ಕಣ್ಣಿನ ಸನ್ನಿಧ ಸ್ವಾಗತ ಮರೆಯಲಾರೆ. ಕೊನೆಗೆ ಪ್ರಯತ್ನ ಪಟ್ಟು ಕೆಳಗೆ ಬಂದೆ. ಆ ಕ್ಷಣ ನಿಜಕ್ಕೂ ಕಾಮಿಡಿಯಾಗಿತ್ತು. ಅಲ್ಲಿಂದ ಕೆಳಗಿಳಿದು ನಾವು ಹೋದದ್ದು ಈ ಇಡೀ ಟ್ರಿಪ್ನ ಅತ್ಯಂತ ವಿಶೇಷ ತಾಣಕ್ಕೆ. ಅದೇ ದಂಪತಿ ಸಮೇತ ನವಗ್ರಹ ದೇವಾಲಯ. ಸಾಮಾನ್ಯವಾಗಿ ಎಲ್ಲೂ ಸಿಗದ ನವಗ್ರಹಗಳು ಜೋಡಿಯಾಗಿರುವ ಅಪರೂಪದ ಪ್ರೇಕ್ಷಣೀಯ ಸ್ಥಳ ಇದು. ಪಕ್ಕದಲ್ಲೇ ಎಲ್ಲರೂ ಜಾಗ್ರತೆಯಿಂದ ಗಮನಿಸಬೇಕಾದ ಒಂದು ಸಂಗತಿ ಏನೆಂದರೆ ಅಲ್ಲಿರುವಂತಹ ಹಳೆಯ ಬಾವಿ ಮತ್ತು ಆ ಬೃಹತ್ ಆಲದ ಮರದ ನಡುವೆ ಸ್ವಯಂಭೂ ಈಶ್ವರ ಲಿಂಗ. ಮಳೆಗಾಲದಲ್ಲಂತೂ ಇಲ್ಲಿ ಅದ್ಭುತ ಜಲಪಾತವೇ ಸೃಷ್ಟಿಯಾಗುತ್ತಂತೆ. ಈ ರಹಸ್ಯಮಯ ತಾಣಗಳನ್ನು ವೀಕ್ಷಿಸಿದ ನಂತರ ನಾವು ತಲುಪಿದ್ದು ಬೆಟ್ಟದ ತುದಿಯಲ್ಲಿದ್ದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಸ್ವಾಮಿಯ ದರ್ಶನ ಪಡೆದು ಹೊರಗೆ ಬಂದಾಗ ಸಿಕ್ಕ ಅನುಭವವನ್ನು ಪದಗಳಲ್ಲಿ ಹೇಳಲು ಸಾಧ್ಯವಿಲ್ಲ. ಮುಂದೆ ಸ್ವಲ್ಪ ಬೆಟ್ಟದ ತುದಿಯನ್ನು ಹತ್ತಿದಾಗ ನಮಗೆ ಕಾಣಸಿಗುವುದು ಶ್ರೀ ಲಕ್ಷ್ಮೀ ದೇವಿಯ ಗುಡಿ. ಆ ಗುಡಿಯ ಬೆಟ್ಟದ ತುದಿಯಿಂದ ಕಾಣುವ ಇಡೀ ಶಹಾಪುರ ನಗರದ ಪನೋರಮಿಕ್ ವ್ಯೂ ಮತ್ತು ಮೇಲಿಂದ ಬೀಸುವ ತಂಪಾದ ಗಾಳಿ ನಮ್ಮ ಇಡೀ ದಿನದ ಆಯಾಸ ಭಯ
ಎಲ್ಲವನ್ನು ಒಂದೇ ಕ್ಷಣದಲ್ಲಿ ಮಾಯ ಮಾಡಿತು. ಲಕ್ಷ್ಮೀದೇವಿಯ ತಾಯಿಯ ಆಶೀರ್ವಾದ ಪಡೆದು ಮನಸ್ಸಿಗೆ ಅಪಾರ ಶಾಂತಿ ಮತ್ತು ನೆಮ್ಮದಿಯೊಂದಿಗೆ ನಾವು ನಮ್ಮ ಸಾಹಸಮಯ ಪ್ರಯಾಣವನ್ನು ಯಶಸ್ವಿಯಾಗಿ ಮುಗಿಸಿ ವಾಪಸ್ ಹೊರಟ್ವಿ. ಆರಂಭದಲ್ಲಿದ್ದ ಭಯ, ಆ ಅಪಾಯಕಾರಿ ಹಾದಿ, ರಹಸ್ಯಮಯ ನವಗ್ರಹ ದೇವಸ್ಥಾನ ಮತ್ತು ಬೆಟ್ಟದ ತುದಿಯ ಅದ್ಭುತ ವೀಕ್ಷಣೆ ಇವೆಲ್ಲವೂ ನಮ್ಮ ಈ ಜರ್ನಿಯನ್ನು ಜೀವನದಲ್ಲೇ ಮರೆಯಲಾಗದ ಸಾಹಸವನ್ನಾಗಿ ಮಾಡಿದವು. ಈ ವ್ಲಾಗ್ ನಿಮಗೂ ಖಂಡಿತ ರೋಮಾಂಚನ ನೀಡಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟವಾಗಿದ್ದರೆ ತಪ್ಪದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಇಂಥದ್ದೇ ಅನ್ಟೋಲ್ಡ್ ಮಿಸ್ಟರಿಗಳಿಗಾಗಿ ನಮ್ಮ SP ಕನ್ನಡ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ.